ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು, ಫಾರ್ ಎ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮ್ಗೆ ರೆಸೊನೇಟ್ ಆಗುತ್ತೆ. ಸೊ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಗೈಸ್ ಯಾರೆಲ್ಲ ಸಾಡ್ ಲೈಟ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕರೆಂಟ್ಲಿ, ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಈ ಒಂದು ಮೊಮೆಂಟ್ ಅಲ್ಲಿ, ಇವಾಗ ತಿಳ್ಕೊಳ್ಳೋಣ. ಸೊ ಫಸ್ಟ್ ಟ್ಯಾರೋ ಗೈಡೆನ್ಸ್ ನ ಓಪನ್ ಮಾಡಿ ಆಮೇಲೆ ನಾವು ಏಂಜಲ್ಸ್ ಗೈಡೆನ್ಸ್ ನ ಲಾಸ್ಟ್ ಅಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ವಿ ಹ್ಯಾವ್ ಕಿಂಗ್ ಆಫ್ ಕಪ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 9 ಆಫ್ ವ್ಯಾನ್ಸ್, 10 ಆಫ್ ಸೋರ್ಡ್ಸ್, ಅದರ ಜೊತೆಗೆ ಹ್ಯಾವ್ 3 ಆಫ್ ಕಪ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಈ ಒಂದು ಮೊಮೆಂಟ್ ಅಲ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಡೆಫಿನೆಟ್ ಆಗಿ ಮಿಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಎಲ್ಲೋ ಒಂದು ಕಡೆ ನನಗೆ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ಜೊತೆಗೆ ನೀವು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು, ಅಥವಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನೀವಿಬ್ರು ಭೇಟಿ ಮಾಡಿ ತುಂಬಾ ತಿಂಗಳುಗಳಾಗ್ತಾ ಇದೆ, ತುಂಬಾ ವಾರಗಳಾಗ್ತಾ ಇದೆ, ತುಂಬಾ ಲಾಂಗ್ ಟೈಮ್ ಆಗಿದೆ ನೀವಿಬ್ರು ಒಬ್ರಿಗೊಬ್ರು ಮೀಟ್ ಮಾಡಿ ಸರಿಯಾಗಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಅಂದ್ರೆ, ಡೆಫಿನೆಟ್ ಆಗಿ ಈ ಒಂದು ಪೈಲು ನಿಮಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಕರೆಂಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ತುಂಬಾನೇ ಆ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮಿಬ್ರು ಮಧ್ಯ ಡೆಫಿನೆಟ್ ಆಗಿ ನಿಮ್ಮ ಸಿಚುಯೇಷನ್, ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಎಲ್ಲಾನು ಕೂಡ ಪಾಸಿಟಿವಿಟಿ ಆಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಟ್ರಾವೆಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಎಲ್ಲೋ ಒಂದು ಕಡೆ ನಂಗೆ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ಯಾರೋ ಒಬ್ರು ಪಾಸ್ಟ್ ಅಲ್ಲಿ ಆಗಿರುವಂತ ಕೆಲವೊಂದು ಘಟನೆಗಳನ್ನ ನಿಮ್ಮ ವ್ಯಕ್ತಿ ಹತ್ರ ಪದೇ ಪದೇ ಅದನ್ನೇ ಇಟ್ಕೊಂಡು ಆರ್ಗ್ಯುಮೆಂಟ್ಸ್ ಮಾಡ್ತಾ ಇದ್ರ, ಸೊ ಜಗಳ ಮಾಡ್ತಾ ಇದ್ರ ಅಂತ ಅಂದ್ರೆ, ಆ ಒಂದು ನೆಗೆಟಿವಿಟಿ, ಆ ಒಂದು ಪಾಸ್ಟ್ ಗಳಿಂದ ನೀವು ಆಚೆಗೆ ಬರಬೇಕು ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಕನೆಕ್ಷನ್, ನಿಮ್ಮ ಸಂಬಂಧ ನಿಮ್ಮ ವ್ಯಕ್ತಿ ಜೊತೆಗೆ ಸರಿ ಹೋಗ್ಬೇಕು ಅಂತ ಅಂದ್ರೆ ಫಸ್ಟ್ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ನೆಗೆಟಿವಿಟಿಗಳು ದೂರ ಆಗ್ಬೇಕು. ಆವಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಚೆನ್ನಾಗಿ ಮೊದ್ಲಿನ ತರ ಹಾಕ್ತಾರೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ 3 ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ತುಂಬಾ ಮಾತಾಡಬೇಕು, ಹರಟೆ ಹೊಡಿಬೇಕು, ಗಾಸಿಪ್ಸ್ ಮಾಡಬೇಕು, ಫನ್ ಮಾಡಬೇಕು, ಅಂಡ್ ತುಂಬಾ ಸೆಲೆಬ್ರೇಟ್ ಮಾಡಬೇಕು, ತುಂಬಾ ಲಾಂಗ್ ಡ್ರೈವ್ಗೆ ಹೋಗ್ಬೇಕು. ದಿಸ್ ಪರ್ಸನ್ ಹ್ಯಾಸಿಂಗ್ ಅ ಡ್ರೀಮ್ ಅಂತ ನಾನು ಹೇಳ್ಬೋದು. ಸೊ ತುಂಬಾ ಡ್ರೀಮ್ಸ್ ನ ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆಗೆ, ಇದೇ ರೀತಿ ಲೈಫ್ ನ ಲೀಡ್ ಮಾಡಬೇಕು, ಇದೇ ರೀತಿ ನನ್ನ ವ್ಯಕ್ತಿ ಜೊತೆಗೆ ಇರಬೇಕು ಅಂತ. ಸೊ ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಡೀಪ್ ಆಗಿ ಹಚ್ಕೊಂಡಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮಿಬ್ರು ಮಧ್ಯ ದೇರ್ ಈಸ್ ಎಮೋಷನಲ್ ಕನೆಕ್ಷನ್ ಅಂತ ನಾನು ಹೇಳ್ತೀನಿ. ಸೊ ಕಿಂಗ್ ಆಫ್ ಕಪ್ಸ್ ಇದೆ. ರೈಟ್ ನಾವು ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಕೋಪದಲ್ಲಿದ್ದಾರೆ, ಬೇಜಾರಾಗ್ತಾ ಇದೆ. ಯಾಕೆಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮಧ್ಯ ಆರ್ಗ್ಯುಮೆಂಟ್ಸ್ ಆಗ್ತಾ ಇರೋದ್ರಿಂದ ಆ ಒಂದು ಆರ್ಗ್ಯುಮೆಂಟ್ ನಿಮ್ಮ ವ್ಯಕ್ತಿಗೆ ಕಂಟಿನ್ಯೂ ಮಾಡೋದಿಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು. ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತಿನ್ 2 days 3 days ಅಥವಾ 1 week ಒಳಗಡೆ ಒಂದು ವ್ಯಕ್ತಿ ಸರಿ ಹೋಗ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ನಿಮ್ಮ ಮೇಲೆ ತುಂಬಾನೇ
ಪ್ರೀತಿ ಇದೆ, ತುಂಬಾನೇ ಗೌರವ ಇದೆ. ಸೊ ನೀವು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ಜೀವನದಲ್ಲಿ ಲೈಫ್ ನ ಲೀಡ್ ಮಾಡೋಲ್ಲ ಅಂತ ನಾನು ಕೂಡ ಹೇಳ್ಬೋದು. ಸೊ ನಿಮ್ಮ ಜೊತೆಗೆ ತುಂಬಾನೇ ಆನೆಸ್ಟಿಯಿಂದ ಇದ್ದಾರೆ. ಸೊ ನಿಮಗೇನ್ ಕಮಿಟ್ಮೆಂಟ್ ಕೊಡ್ಬೇಕು ಈ ಒಂದು ವ್ಯಕ್ತಿ ಅದನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಕೊಡ್ತಾ ಇದಾರೆ ಅಂತ ಹೇಳ್ತೀನಿ. ಬಟ್ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತುಂಬಾನೇ ಕೋಪದಲ್ಲಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ತುಂಬಾ ಮಾತಾಡಬೇಕಾಗಿದೆ, ತುಂಬಾ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್, ತುಂಬಾ ಡೀಪ್ ಆಗಿ ಮಾತಾಡಬೇಕು. ಅವರ ಮನಸ್ಸಿನಲ್ಲಿ ಏನಿದೆ ಅದೆಲ್ಲಾನು ಕೂಡ ನಿಮ್ಮ ಹತ್ರ ಬಿಚ್ಚಿಡ್ಬೇಕು, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಈ ಒಂದು ವ್ಯಕ್ತಿಯ ಮನಸ್ಸು ತುಂಬಾನೇ ಒದ್ದಾಡ್ತಾ ಇದೆ ಅಂತ ಹೇಳ್ಬೋದು. ಸೊ 10 ಆಫ್ ಸೋರ್ಸ್ ಇದೆ. ಸೊ ಅವರು ಈ ಒಂದು ಕನೆಕ್ಷನ್ ಅನ್ನ ಎಂಡ್ ಮಾಡೋದಕ್ಕೆ ಈ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ. ನಾನು ಏನೇ ಕಷ್ಟ ಬಂದ್ರೂ ಕೂಡ ನನ್ನ ವ್ಯಕ್ತಿ ಜೊತೆಗೆ ಇರಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್ಸ್ ಆಗಿದೆ. ಸೊ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ದಟ್ ಇಂಟೆನ್ಷನ್ಸ್ ಟು ಎಂಡ್ ದಿಸ್ ಕನೆಕ್ಷನ್. ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಏನೇ ಕಷ್ಟ ಬಂದ್ರು ಇರಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇದ್ದಾರೆ ಅಂತ ನಾನು ಹೇಳ್ತಾ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದ್ದಾರೆ ಈ ಒಂದು ಕನೆಕ್ಷನ್ಗೆ ಅಂತ ನೋಡೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್, ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ, ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ಗೈಡೆನ್ಸ್ ಬಂದು ನಿಮ್ಮ ಸಂಬಂಧಕ್ಕೆ, ನಿಮ್ಮ ಸಿಚುಯೇಷನ್ ಸರಿ ಹೋಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಕನೆಕ್ಷನ್ ಎಲ್ಲೋ ಒಂದು ಕಡೆ ನೀವು ಗಿವ್ ಅಪ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ. ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ. ಯಾಕೆಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ವ್ಯಕ್ತಿಗೆ ಈ ಒಂದು ಸಂಬಂಧನ ಎಂಡ್ ಮಾಡಕ್ ಇಷ್ಟ ಇಲ್ಲ. ಏನೇ ಕಷ್ಟ ಬಂದ್ರು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಗಿವ್ ದೆಮ್ ಅ ಚಾನ್ಸ್ ಅಂತ ನಾನು ಹೇಳ್ಬೋದು. ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ. ಎಲ್ಲೋ ಒಂದು ಕಡೆ ನೀವು ಸರಿಯಾಗಿ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ. ಸೊ ಸರಿಯಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಇರೋದನ್ನ ನಿಮ್ಮ ವ್ಯಕ್ತಿ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ರೆ ಸರಿಯಾಗಿ ನಿಮ್ಮ ವ್ಯಕ್ತಿಗೆ ಅದು ಅರ್ಥ ಆಗುತ್ತೆ. ಸೊ ಯು ಹ್ಯಾವ್ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಕ್ಲಿಯರ್ ಕಟ್ ಆಗಿ ನಿಮ್ಮ ವಿಚಾರ ಏನಿದೆ ಅದನ್ನ ಹೇಳ್ಬಿಡಿ ಅಂತ ಬರ್ತಾ ಇದೆ. ಸೊ ಇವೆರಡು ಗೈಡೆನ್ಸ್ ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ರೆಡ್ ಜಾಸ್ಪರ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ. ನೀವು ಯೋಚನೆ ಮಾಡುವಂತ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಅಂಡ್ ಅವರು ಏನ್ ಯೋಚನೆ ಮಾಡ್ತಾ ಇದಾರೆ, ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಸೆಕೆಂಡ್ ಪೈಲ್ ನ ಯಾರು ಚೂಸ್ ಮಾಡಿದ್ರ, ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್, ವಾವ್, 9 ಆಫ್ ಪೆಂಟಿಕಲ್ಸ್, ಓ ಮೈ ಗಾಡ್, ಏಸ್ ಆಫ್ ಪೆಂಟಿಕಲ್ಸ್, ಸ್ಟಾರ್ ಕಾರ್ಡ್, ವರ್ಲ್ಡ್ ಕಾರ್ಡ್. ಸೊ ಎಲ್ಲಾ ಕಾರ್ಡು ಕೂಡ ಮೇಜರ್ ಕಾರ್ಡೇ ಬಂದಿರೋದ್ರಿಂದ ಡೆಫಿನೆಟ್ ಆಗಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ. ಸೊ ನಿಮ್ಮ ಮೇಲೆ ತುಂಬಾ ಅಪಾರವಾದಂತ ಪ್ರೀತಿ ಒಂದು ವ್ಯಕ್ತಿಗಿದೆ ಅಂತ ಹೇಳ್ಬೋದು. ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ, ತುಂಬಾನೇ ನಿಮ್ಮ ಹತ್ರ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಬಟ್ ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು ಅಂತ ಹೇಳ್ತೀನಿ. ಸೊ ತುಂಬಾನೇ ಡೀಪ್ ಆಗಿ, ಮ್ಯಾಡ್ ಆಗಿ, ಟ್ರೂ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದ್ರೆ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ವ್ಯಕ್ತಿ ಅವರ ಜೀವನದಲ್ಲಿ ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ ಅದು ನೀವು ಮಾತ್ರ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಏನ ರಿಸ್ಕ್ ಬೇಕಾದ್ರೂ ತಗೊಳ್ತಾರೆ ಅವರ ಜೀವನದಲ್ಲಿ. ನಿಮ್ಮನ್ನ ಅವ್ರ ಲೈಫ್ ಅಲ್ಲಿ ಕಾಪಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ಅವ್ರು ಪಡ್ಕೊಳ್ಳೋದಕ್ಕೆ ಈ ಒಂದು ವ್ಯಕ್ತಿ ಯಾವ ಒಂದು ಎಕ್ಸ್ಟೆಂಡ್ ಬೇಕಾದ್ರೂ ಈ ಒಂದು ವ್ಯಕ್ತಿ ಹೋಗ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಬಿಕಾಸ್ ದಿಸ್ ಪರ್ಸನ್ ಟ್ರೂಲಿ ಇನ್ ಲವ್ ವಿತ್ ಯು. ಸೊ ತುಂಬಾನೇ ಟ್ರೂ ಆಗಿ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ ಅಂಡ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಹೇಳ್ಬೋದು. ಐ ಥಿಂಕ್ ನೀವಿಬ್ರು ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಒಬ್ರಿಗೊಬ್ರು ಭೇಟಿ ಮಾಡೋದಕ್ಕೆ ತುಂಬಾ ದೂರ ಇದ್ದೀರಾ. ಸೊ ಮೋರ್ ದೆನ್ 60 ಕಿಲೋಮೀಟರ್ಸ್, 70 ಕಿಲೋಮೀಟರ್ಸ್ ಈ ತರ ನೀವಿಬ್ರು ಇದ್ದೀರಾ ಅಂತ ನಂಗೆ ಕಾಣಿಸ್ತಾ ಇದೆ. ಬಟ್ ಡೆಫಿನೆಟ್ ಆಗಿ ಎಷ್ಟೇ ನಿಮ್ಮಿಬ್ರು ಮಧ್ಯೆ ನೀವು ಎಷ್ಟೇ ದೂರ ಹೋಗ್ತಾ ಇದ್ರು ಕೂಡ ಆ ಒಂದು ವಿಧಿ ನಿಮ್ಮಿಬ್ರನ್ನ ಒಂದು ಮಾಡ್ತಾನೆ ಇದೆ ಅಂತ ಹೇಳ್ಬೋದು. ಸೊ ಅಷ್ಟು ನನಗೆ ಒಂದು ಒಳ್ಳೆ ಇಂಟೆನ್ಷನ್ಸ್, ಅವರ ಇಡೀ ಸರ್ವಸ್ವನಿ ನೀವಾಗಿದ್ದೀರಾ ಅಂತ ಹೇಳ್ತೀನಿ. ಸೊ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೊತೆಗೆ ಡೆಫಿನೆಟ್ ಆಗಿ ಅವರ ಲೈಫ್ ಅಲ್ಲಿ ಟ್ರಾವೆಲ್ ಮಾಡಬೇಕು, ವರ್ಲ್ಡ್ ಟೂರ್ಗೆ ಹೋಗ್ಬೇಕು. ಸೊ ಇಡೀ ದೇಶನ ನಿಮ್ಮ ಜೊತೆಗೆ ಸುತ್ತಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಅವ್ರ ಲೈಫು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಅವರ ಜೊತೆಗೆ ನೀವಿರ್ಬೇಕು. ಸೊ ಅವಾಗ ಅವರ ಲೈಫು ಕಂಪ್ಲೀಟ್ ಆಗತ್ತೆ.
ಒಂದು ಸಂಪೂರ್ಣ ಆಗುತ್ತೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಸ್ಟಾರ್ ಇದೆ. ಸೊ ಡೆಫಿನೆಟ್ಲಿ ಅವರ ಜೀವನದಲ್ಲಿ ನೀವು ಒಂದು ತುಂಬಾ ಸ್ಪೆಷಲ್, ತುಂಬಾನೇ ಸ್ಟಾರ್ ತರ ಅವ್ರ ಲೈಫಲ್ಲಿ ಇದ್ರ. ಅವರ ಲೈಫ್ಗೆ ನೀವು ಬಂದ ಮೇಲೆ ಅವ್ರ ಲೈಫಲ್ಲಿ ತುಂಬಾನೇ ಬದಲಾವಣೆಗಳನ್ನ ನೋಡಿದ್ದಾರೆ ಅವರು. ಲೈಕ್ ಪಾಸಿಟಿವಿಟಿ ಆಗಿ ಅವ್ರ ಲೈಫಲ್ಲಿ ಸಕ್ಸಸ್ ನ ಅವರು ನೋಡಿದ್ರು ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ. ಅಂಡ್ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಅವರ ಜೀವನದಲ್ಲಿ ನೀವು ಬರಕ್ಕಿಂತ ಮುಂಚೆ ತುಂಬಾನೇ ಅವ್ರಿಗೆ ನೆಗೆಟಿವಿಟಿ ಇತ್ತು. ಅವರು ಯಾವ್ದಕ್ಕೂ ಜಾಸ್ತಿ ಲೈಕ್ ನಂಬಿಕೆನೇ ಇರ್ತಾ ಇರ್ಲಿಲ್ಲ. ಈ ಒಂದು ಸಂಬಂಧ ಅಂತ ಬಂದ್ರೆ, ರಿಲೇಶನ್ಶಿಪ್ ಅಂತ ಬಂದ್ರೆ, ಲವ್ ಅಂತ ಬಂದ್ರೆ ಈ ಒಂದು ವ್ಯಕ್ತಿಗೆ ಅಷ್ಟೊಂದು ನಂಬಿಕೆ ಇರ್ಲಿಲ್ಲ. ಸೊ ಯಾವಾಗ ನೀವು ಅವರ ಲೈಫಲ್ಲಿ ಬಂದ್ರೆ ಅವರ ಕಂಪ್ಲೀಟ್ ಅಸಂಪ್ಷನ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ಬಂದ್ಮೇಲೆ ಅವ್ರ ಲೈಫಲ್ಲಿ ಒಂದು ಸಂಬಂಧದ ವ್ಯಾಲ್ಯೂ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಜೀವನ ಎಷ್ಟು ಸುಂದರವಾಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವರ ಲೈಫಲ್ಲಿ ಪ್ರತಿಯೊಂದೂ ಕೂಡ ಇದೆ. ಸೊ ನೀವು ಅವರ ಜೀವನದಲ್ಲಿ ಇದ್ರೆ ಅವರು ತುಂಬಾನೇ ಖುಷಿಯಾಗಿರ್ತಾರೆ. ಸೊ ನನ್ನ ಒಂದು ಖುಷಿಗೆ ನೀವೇ ಕಾರಣ ಅನ್ನೋದು ಆ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನೀವು ಅವರ ಲೈಫಲ್ಲಿ ಒಂದು ಟ್ರೂ ಹ್ಯಾಪಿನೆಸ್ ಆಗಿದ್ದೀರಾ. ಸೊ ಅವ್ರ ಲೈಫ್ ನ ಬೆಳಗ್ ಮಾಡಿದೀರಾ. ಸೊ ತುಂಬಾನೇ ಲೈಟ್ ಅಪ್ ಮಾಡ್ತೀರಾ ಅವರ ಲೈಫ್ ನ ಅಂತ ಅವ್ರಿಗೆ ತುಂಬಾನೇ ನಂಬಿಕೆ ಇದೆ, ಭರವಸೆ ಇದೆ. ನನ್ನ ಜೀವನ ಎಷ್ಟೇ ಕಷ್ಟದಲ್ಲಿ ಹೋಗ್ತಾ ಇದ್ರು ಕೂಡ ನನ್ನ ಒಂದು ವ್ಯಕ್ತಿ ನನ್ನ ಜೊತೆಗೆ ಇರ್ತಾರೆ ಅನ್ನೋ ಒಂದು ಕಂಪ್ಲೀಟ್ ಆದಂತ ಒಂದು ನಂಬಿಕೆ ಮೇಲೆ ನಿಮ್ಮ ಜೊತೆಗೆ ಒಂದು ಬ್ಲೈಂಡ್ ಆಗಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಏಸ್ ಆಫ್ ಪೆಂಟಿಕಲ್ಸ್ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ತುಂಬಾನೇ ಬ್ಯುಸಿ ಇರಬಹುದು. ಸೊ ಫಿನಾನ್ಷಿಯಲಿ ಅವರು ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಡೇ ಬೈ ಡೇ. ಕರಿಯರ್ ಅಲ್ಲಿ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನ ಅವರು ಇಗ್ನೋರ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅದನ್ನ ಬ್ಯಾಲೆನ್ಸ್ ಕೂಡ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ರಿಯಲಿ ರಿಯಲಿ ಡಿಸರ್ವ್ಸ್ ಯು ಅಂತ ಹೇಳ್ಬೋದು. ಸೊ ನೀವು ಅವರ ಲೈಫ್ ಪಾರ್ಟ್ನರ್ ಆಗೋದಕ್ಕೆ ಡೆಫಿನೆಟ್ಲಿ ನೀವು ಲಕ್ಕಿ ಮಾಡಿದ್ರೆ ಅವರು ಲಕ್ಕಿ ಮಾಡಿದ್ದಾರೆ. ಸೊ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಇಬ್ರದ್ದು ಒಂದೇ ಎನರ್ಜೀಸ್ ಇದೆ. ಸೊ ನೀವೇನ್ ಯೋಚನೆ ಮಾಡ್ತಾ ಇದ್ರೆ ಆಟೋಮೆಟಿಕ್ಲಿ ಅವರು ಕೂಡ ಅದೇ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ನಿಮ್ಮಿಬ್ಬರ ಎನರ್ಜೀಸ್ ಮಿರರಿಂಗ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಮೇ ಬಿ ನೀವು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ನೀವಿರ್ಬೋದು. ಸೊ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವಿಬ್ರು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂತ. ಸೊ ಹಾಗಾಗಿ ನೀವು ಲವರ್ಸ್ಗಿಂತ ನೀವು ಮೋರ್ ದೆನ್ ಫ್ರೆಂಡ್ಸ್ ತರ ಇದ್ದೀರಾ. ಸೊ ಈ ತರ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ರಿಯಲಿ ಮಿಸ್ ಯು, ರಿಯಲಿ ಲವ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಈ ಒಂದು ಮೊಮೆಂಟ್ ಅಲ್ಲಿ ಮಿಸ್ ಮಾಡ್ತಾ ಇದಾರೆ. ಓಕೆ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದಾರೆ ಅಂತ ನೋಡೋಣ. ಅನ್ಲೈಕ್ಲಿ ಫರ್ಗಿವ್ನೆಸ್. ಓಕೆ, ಸೊ ಎಸ್ ಅಂತ ಬರ್ತಾ ಇದೆ, ಫರ್ಗಿವ್ ಅಂತ ಬರ್ತಾ ಇದೆ, ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಸೊ ಒಂದು ಕ್ವೆಶನ್ಸ್ ನಿಮ್ಗಿರ್ಬೋದು, ನಿಜವಾಗ್ಲೂ ನನ್ನ ವ್ಯಕ್ತಿ ನನ್ನ ಮಿಸ್ ಮಾಡ್ತಾ ಇದ್ದಾರಾ, ಅಥವಾ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರಾ, ಥಿಂಕ್ ಮಾಡ್ತಾ ಇದ್ರಾ, ಲವ್ ಮಾಡ್ತಾ ಇದ್ರಾ, ನಿಮ್ಗೆ ನೀವೇನಾದ್ರೂ ಏಂಜಲ್ಸ್ ಹತ್ರ ಕೇಳಿದಿದ್ರೆ ಈ ಒಂದು ವಿಡಿಯೋ ಮುಖಾಂತರ ಎಸ್ ಅಂತ ಹೇಳ್ತಾ ಇದಾರೆ. ಸೊ ಫರ್ಗಿವ್ನೆಸ್ ಅಂತ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ನೀವು ಫರ್ಗಿವ್ ಮಾಡಿಲ್ಲ, ಫರ್ಗಿವ್ನೆಸ್ ನ ಕೊಟ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ತಿದ್ಕೊಳ್ತಾರೆ ಅಂತ ಕಾಣಿಸ್ತಾ ಇದೆ. ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ತುಂಬಾನೇ ನಂಬಿಕೆನ ನೀವು ಇಟ್ಟಿದ್ದೀರಾ, ಅವರು ಇಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ಮ ಇಬ್ರು ಮಧ್ಯ ನೆಗೆಟಿವಿಟಿ, ಆರ್ಗ್ಯುಮೆಂಟ್ಸ್, ಜಗಳ ಆಗ್ತಾ ಇದ್ರೆ ಅದನ್ನ ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತಂದ್ರೆ ನಿಮ್ಮ ರಿಲೇಶನ್ಶಿಪ್ ಆಕ್ಚುಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದನ್ನ ನೀವು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ಸ್ ವಿಕ್ಟ್ರಿ ಪಡ್ಕೊಳ್ಳುತ್ತೆ, ಸಕ್ಸಸ್ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ ತುಂಬಾ ಜನಕ್ಕೆ ಅಂತ ಹೇಳ್ಬೋದು. ಸೊ ಫರ್ಗಿವ್ ಮಾಡಿ. ನಿಮ್ಮ ಪ್ರಶ್ನೆಗೆ ಎಸ್ ಅಂತ ಹೇಳ್ತಾ ಇದ್ರೆ ಎಸ್, ಈ ಒಂದು ಮೊಮೆಂಟ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಯೋಚನೆ ಮಾಡ್ತಾ ಇದ್ರೆ, ಥಿಂಕ್ ಮಾಡ್ತಾ ಇದ್ರೆ, ಲವ್ ಮಾಡ್ತಾ ಇದ್ರೆ ಅಂತ ಹೇಳ್ಬೋದು. ಸೊ ಫರ್ಗಿವ್ನೆಸ್ ನ ನೀವು ಕೊಡಿ. ಅಂಡ್ ಅಥವಾ ನೀವು ನಿಮ್ಮನ್ನ ನೀವು ಫಸ್ಟ್ ಕ್ಷಮಿಸ್ಕೊಳ್ಳಿ, ಆಮೇಲೆ ನಿಮ್ಮ ವ್ಯಕ್ತಿಗೆ ನೀವು ಕ್ಷಮೆನ ಕೊಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.